ವೆಲ್ಕಮ್ ಟು ಅವರ್ ಆರ್ ಕೆ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ನಿಮಗೋಸ್ಕರ ಈ ವಿಡಿಯೋದಲ್ಲಿ ಹೊಸ ಉದ್ಯೋಗ ಮಾಹಿತಿಯನ್ನು ತಂದಿದ್ದೀನಿ. ಯಾವ ಹುದ್ದೆನಪ್ಪ ಅದು, ಸೊ ಆ ಹುದ್ದೆಗೆ ಯಾವುದೆಲ್ಲ ಕ್ವಾಲಿಫಿಕೇಷನ್ಸ್ ಇರಬೇಕು ಅನ್ನೋದ್ರ ಪಿನ್ ಟು ಪಿನ್ ಅಪ್ಡೇಟ್ನ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮೊದಲು ನಂದೊಂದು ಸಣ್ಣ ರಿಕ್ವೆಸ್ಟ್ ಇದೆ. ನೀವೇನಾದರೂ ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಮರಿದೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದಾಗಿ ನಾವು ಮುಂದೆ ಮಾಡುವಂತಹ ಪ್ರತಿಯೊಂದು ವೀಡಿಯೋಸ್ ಕೂಡ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಇದರಿಂದ ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಬನ್ನಿ, ಯಾಕೆ ತಡ ಮಾಡೋಣ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪ್ರೊಫೆಷನಲ್ ಸೆಲೆಕ್ಷನಿಂದ ಕಾಲ್ ಫ್ರಮ್ನ ಮಾಡಿದ್ದಾರೆ. ರಿಕ್ರೂಟ್ಮೆಂಟ್ ಆಫ್ ಸ್ಪೆಷಲಿಸ್ಟ್ ಆಫೀಸರ್ ಇನ್ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಅಂತ ಕೇಳಿದ್ದಾರೆ. ಸೊ ಆ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ. ಸೊ ಈ ಒಂದು ಹುದ್ದೆಯಲ್ಲಿ ಯಾವೆಲ್ಲ ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂದರೆ ನೋಡ್ಬೋದು ಇಲ್ಲಿ. IT ಆಫೀಸರ್ ಗ್ರೇಡ್ 1, ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರು, ಸೊ ರಾಜಭಾಷಾ ಅಧಿಕಾರಿ, ಲಾ ಆಫೀಸರು, HR ಮತ್ತು ಪರ್ಸನಲ್ ಆಫೀಸರು, ಸೊ ಮಾರ್ಕೆಟಿಂಗ್ ಆಫೀಸರು. ಸೊ ಹೀಗೆ 6 ಟೈಪ್ ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಇಂಪಾರ್ಟೆಂಟ್ ಡೇಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು. ಅಪ್ಲಿಕೇಶನ್ನು ಈ ಡೇಟ್ ಒಳಗಡೆ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ 1/7/2025 ಸ್ಟಾರ್ಟ್ ಆಗಿದೆ. 21/7/2025 ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಎಕ್ಸಾಮ್ದು ಯಾವ್ಯಾವ ತಿಂಗಳಲ್ಲಿ ಎಕ್ಸಾಮ್ಗಳು ಅನೌನ್ಸ್ ಮಾಡ್ತಾರೆ ಅನ್ನೋಂಥ ಡೀಟೇಲ್ಸ್ನ ಏನು ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಎಕ್ಸಾಮಿನೇಷನ್ ಆನ್ಲೈನ್ ಪ್ರಿಲಿಮ್ಸ್ ಎಕ್ಸಾಮ್ ಬಂದ್ಬಿಟ್ಟು ಆಗಸ್ಟ್ ತಿಂಗಳಲ್ಲಿ ನಡೆಯೋ ಸಾಧ್ಯತೆ ಇರುತ್ತೆ. ಸೊ ಅದೇ ಥರ ಮೈನ್ಸ್ ಎಕ್ಸಾಮ್ ಬಂದ್ಬಿಟ್ಟು ನವೆಂಬರ್ ತಿಂಗಳಲ್ಲಿ ನಡೆಯೋ ಸಾಧ್ಯತೆ ಇರುತ್ತೆ. ಸೊ ಇಂಟರ್ವ್ಯೂ ಬಂದ್ಬಿಟ್ಟು ಡಿಸೆಂಬರು ಅಥವಾ ಜನವರಿ ಇಲ್ಲಿ ಕರೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ನೀವು ನೀಟಾಗಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಈ ಒಂದು ಹುದ್ದೆಗಳು ಯಾವೆಲ್ಲ ಬ್ಯಾಂಕ್ಗಳಲ್ಲಿ ಖಾಲಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು. ಬ್ಯಾಂಕ್ ಆಫ್ ಬರೋಡಾ, ಸೊ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಸೊ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್, UCO ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ ಎಲ್ಲ ಬ್ಯಾಂಕ್ಗಳಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇರ್ತವೆ. ಸೊ ಈ ಒಂದು ಹುದ್ದೆಗಳಿಗೆ ನಿಮಗೆ ನೋಡ್ಬೋದು ಇಲ್ಲಿ ನೀವು ಯಾವ ಪೋಸ್ಟ್ಗೆ ಸ್ಪೆಷಲಿಸ್ಟ್ ಆಫೀಸರ್ ಸ್ಕೇಲ್ 1ಗೆ ಬೇಸಿಕ್ ಸ್ಯಾಲ್ರಿ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು 48,480 ರೂಪಾಯಿಂದ 85,920 ರೂಪಾಯಿವರೆಗೆ ನೀವು ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಏಜ್ ಲಿಮಿಟ್ನ ನೋಡೋದಾದರೆ ಇಲ್ಲಿ ನೋಡ್ಬೋದು 20 ವರ್ಷದಿಂದ ಮಿನಿಮಮ್ 20 ವರ್ಷ ಆಗಿರಬೇಕು. ಸೊ ಮ್ಯಾಕ್ಸಿಮಮ್ 30 ವರ್ಷ ಆಗಿರಬೇಕು. ಅಂದರೆ 20 ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸ್ಬೋದು. 30 ವರ್ಷ ಅಥವಾ ಅದಕ್ಕಿಂತ ಒಳಗಿರುವಂಥವರು ಅರ್ಜಿ ಸಲ್ಲಿಸ್ಬೋದು. ಸೊ ಇನ್ನು ಏಜ್ ರಿಲ್ಯಾಕ್ಸೇಷನ್ನ ನೋಡೋದಾದರೆ ಇಲ್ಲಿ ನೋಡ್ಬೋದು ಕೊಟ್ಟಿದ್ದಾರೆ ಕೆಳಗಡೆ. SC STಗೆ 5 ವರ್ಷ ಕೊಟ್ಟಿದ್ದಾರೆ. ಸೊ OBCಗೆ 3 ವರ್ಷ ಕೊಟ್ಟಿದ್ದಾರೆ. ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರೋರಿಗೆ 10 ವರ್ಷ ಕೊಟ್ಟಿದ್ದಾರೆ. ಅದೇ ರೀತಿ ಸರ್ವಿಸ್ ಮ್ಯಾನು ಮತ್ತು ಇನ್ನು ಉಳಿದವ್ರದ್ದು ಇಲ್ಲೆಲ್ಲ ಕೊಟ್ಟಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೋಬೋದು. ಅವ್ರಿಗೆ 5 ವರ್ಷ ಕೊಟ್ಟಿದ್ದಾರೆ. ಸೊ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ನ ನೋಡೋದಾದರೆ ಇಲ್ಲಿ ನೋಡ್ಬೋದು. IT ಆಫೀಸರು, ಸೊ IT ಆಫೀಸರ್ಗೆ ಈಗ ಆಲ್ರೆಡಿ ಏಜ್ ಹೇಳ್ದಂಗೆ 20ರಿಂದ 30 ವರ್ಷ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಮಿನಿಮಮ್ 20, ಮ್ಯಾಕ್ಸಿಮಮ್ 30 ವರ್ಷ. ಸೊ 4 ವರ್ಷ ಇಂಜಿನಿಯರಿಂಗ್, 4 years ಇಂಜಿನಿಯರಿಂಗ್ ಟೆಕ್ನಾಲಜಿ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸು, ಸೊ ಕಂಪ್ಯೂಟರ್ ಅಪ್ಲಿಕೇಶನ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸು, ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ನು, ಸೊ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನು, ಎಲೆಕ್ಟ್ರಾನಿಕ್ ಮತ್ತು ಇನ್ಸ್ಟ್ರೂಟ್ಮೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್ಸು. ಸೊ ಇದು ಕೂಡ ಮಿನಿಮಮ್ ಏಜು 20 years ಇರಬೇಕು. ಮ್ಯಾಕ್ಸಿಮಮ್ ಬಂದ್ಬಿಟ್ಟು 30 years ಇರ್ಬೋದು. 4 year ಡಿಗ್ರಿ ಇನ್ ಅಗ್ರಿಕಲ್ಚರಲ್ ಆಗಿರಬೇಕು. ಸೊ ಆರ್ಕಿಟೆಕ್ಚರ್ ಆಗಿರೋರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅನಿಮಲ್ ಅಬ್ಸರ್ವೆಂಡು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ವೆಟರ್ನರಿ ಸೈನ್ಸು, ಡೈರಿ ಸೈನ್ಸು ಮತ್ತು ಫಿಶರಿ ಸೈನ್ಸು, ಹೀಗೆ ಹಲವಾರು ಅಗ್ರಿ ಮಾರ್ಕೆಟಿಂಗು, ಸೊ ಕೋಪ್ರೇಷನ್ ಆ್ಯಂಡ್ ಬ್ಯಾಂಕಿಂಗು. ಸೊ ಇವೆಲ್ಲ ಕ್ವಾಲಿಫಿಕೇಷನ್ ಇರೋರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದಕ್ಕೆ? ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್ಗೆ. ಸೊ ಇನ್ನು ರಾಜಭಾಷಾ ಅಧಿಕಾರಿ, ಸೊ ರಾಜಭಾಷಾ ಅಧಿಕಾರಿಗೂ ಕೂಡ ಸೇಮ್ ನೋಡ್ಬೋದು. ಏಜ್ ಲಿಮಿಟು ಸೇಮ್, ಎಲ್ಲ ಹುದ್ದೆಗೂ ಒಂದೇ ಥರ ಇರುತ್ತೆ.
ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಹಿಂದಿ ವಿತ್ ಇಂಗ್ಲೀಷ್ ಆ್ಯಸ್ ಎ ಸಬ್ಜೆಕ್ಟ್ ಅಟ್ ಡಿಗ್ರಿ. ಸೊ ಡಿಗ್ರಿಲಿ ಗ್ರ್ಯಾಜುಯೇಷನ್ನ ಹಿಂದಿ ಜೊತೆಗೆ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಗ್ರ್ಯಾಜುಯೇಷನ್ ಮಾಡಿರ್ತೀರಿ. ಸೊ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು. ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಸಾಂಸ್ಕ್ರಿಟ್ ವಿತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ. ಸೊ ಸಾಂಸ್ಕ್ರಿಟ್ ಜೊತೆಗೆ ಹಿಂದಿ ಇಂಗ್ಲೀಷ್ನ ಒಂದು ಸಬ್ಜೆಕ್ಟಾಗಿ ತಗೊಂಡಿರೋಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಲಾ ಆಫೀಸರ್ಸ್ಗೆ ಬಂದ್ಬಿಟ್ಟು ನಿಮಗೆ ಗೊತ್ತಿರಬೇಕು ಬ್ಯಾಚುಲರ್ ಡಿಗ್ರಿ ಇನ್ ಲಾ. ಸೊ ಯಾರೆಲ್ಲ LLB ಮಾಡಿರ್ತೀರಿ ಸೊ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇನ್ನು HR ಮತ್ತು ಪರ್ಸನಲ್ ಆಫೀಸರ್ ಬಂದು ಸೊ ಗ್ರ್ಯಾಜುಯೇಟ್ ಆ್ಯಂಡ್ 2 years ಫುಲ್ ಟೈಮ್ ಪಾರ್ಟ್ ಗ್ರ್ಯಾಜುಯೇಷನ್ ಅಂದರೆ ಇವರೆಲ್ಲ ಕರೆಸ್ಪಾಂಡಿಂಗ್ನಲ್ಲಿ ಡಿಗ್ರಿ ಮಾಡಿರೋರಾಗಲ್ಲ, ಫುಲ್ ಟೈಮ್ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿರೋರು ಆಗಿರಬೇಕು ಡಿಗ್ರಿ. ಡಿಪ್ಲೊಮೊ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟು, ಇಂಡಸ್ಟ್ರಿಯಲ್ ರಿಲೇಷನ್ಶಿಪ್ಪು, HR, ಸೋಷಿಯಲ್ ವರ್ಕು, ಲೇಬರ್, LLB. ಸೊ ಇವೆಲ್ಲ ಏನು HR ಮತ್ತು ಪರ್ಸನಲ್ ಆಫೀಸರ್ಸ್ಗೆ ಇರೋಂಥ ಕ್ವಾಲಿಫಿಕೇಷನು. ಸೊ ಯಾರೆಲ್ಲ ಈ ಒಂದು ಕೋರ್ಸ್ಗಳು ಮಾಡಿರ್ತೀರಿ ಅವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಇನ್ನು ಮಾರ್ಕೆಟಿಂಗ್ ಆಫೀಸರ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಗ್ರ್ಯಾಜುಯೇಟ್, ಅದು ಕೂಡ ಅಷ್ಟೇ 2 years ಫುಲ್ ಟೈಮ್ MMS ಮಾಡಿರಬೇಕು ಮಾರ್ಕೆಟಿಂಗಲ್ಲಿ, 2 years ಫುಲ್ ಟೈಮ್ MBA ಮಾಡಿರಬೇಕು. ಅದೇ ರೀತಿ 2 years ಫುಲ್ ಟೈಮ್ PGDA BA. ಅಂದರೆ ಇವೆಲ್ಲ ಶಾರ್ಟ್ಕಟ್ ಇದ್ದಾವೆ. ಸೊ ಕೋರ್ಸ್ ಮಾಡಿರೋರಿಗೆ ಇವೆಲ್ಲ ಗೊತ್ತಿರುತ್ತೆ. ಸೊ ಈ ಎಲ್ಲ ಕ್ವಾಲಿಫಿಕೇಷನ್ಸ್ ಇರೋರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ಸ್ ಫೀಸ್ನ ನೋಡೋದಾದರೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫೀಸು. ಅಪ್ಲಿಕೇಶನ್ನ ಈ ಡೇಟ್ ಒಳಗಡೆ ನೀವು ಅಪ್ಲಿಕೇಶನ್ ಫೀಸನ್ನ ಕಟ್ಟಬೇಕಾಗ್ತದೆ. ಸೊ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಇಲ್ಲಿ 175 ರೂಪಾಯಿ ಇದೆ SC ST ಆ್ಯಂಡ್ PWBD ಅವ್ರಿಗೆ. ಅದೇ ರೀತಿ ಇಲ್ಲಿ ನೋಡ್ಬೋದು 850 ರೂಪಾಯಿ ಕೊಟ್ಟಿದ್ದಾರೆ ಫಾರ್ ಆಲ್ ಅದರ್ಸ್ ಕ್ಯಾಂಡಿಡೇಟ್ಸ್ಗಳಿಗೆ. ಇನ್ನು ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್. ಸೊ ಎಕ್ಸಾಮಿನೇಷನ್ ಸ್ಟ್ರಕ್ಚರ್ನ ನೋಡೋದಾದರೆ ಪ್ರಿಲಿಮ್ಸು ಮತ್ತು ಮೈನ್ಸು ಆಮೇಲೆ ಇಂಟರ್ವ್ಯೂ ಇವೆಲ್ಲ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ ರೀತಿ. ಸೊ ಪ್ರಿಲಿಮ್ಸ್ ಎಕ್ಸಾಮ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನಿಮಗೆ 3 ಸೆಕ್ಷನಲ್ಲಿ ಎಕ್ಸಾಮ್ ನಡೆಸ್ತಾರೆ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಲ್ಲಿ 50 ಕ್ವಶನ್ ಇರುತ್ತೆ 25 ಮಾರ್ಕ್ಸ್ಗೆ. ರೀಸನಿಂಗು ಅಷ್ಟೇ 50 ಕ್ವಶನ್ ಇರುತ್ತೆ 50 ಮಾರ್ಕ್ಸ್ಗೆ. ಜನರಲ್ ಅವೇರ್ನೆಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಬ್ಯಾಂಕ್ ಇಂಡಸ್ಟ್ರಿ ಬಂದು 50 ಕ್ವಶನ್ ಇರುತ್ತೆ 50 ಮಾರ್ಕ್ಸ್ಗೆ. ಟೋಟಲು 150 ಕ್ವಶನ್ ಇರುತ್ತೆ 125 ಮಾರ್ಕ್ಸ್ಗೆ. ಸೊ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ನೋಡ್ಬೋದು ಇಂಗ್ಲೀಷು ಅಥವಾ ಇಂಗ್ಲೀಷು ಹಿಂದಿಲಿರುತ್ತೆ. ಇದು 40 ಮಿನಿಟ್ಸು, ಇದು ಸೆಕ್ಷನ್ 2 40 ಮಿನಿಟ್ಸು, ಇದು 40 ಮಿನಿಟ್ಸು, ಟೋಟಲಿ 2 hours ಇರುತ್ತೆ ಯಾವುದು ಪ್ರಿಲಿಮ್ಸ್ ಎಕ್ಸಾಮ್ಗೆ. ಇನ್ನು ಮೈನ್ಸ್ ಎಕ್ಸಾಮ್ ಸಿಲೆಬಸ್ನ ನೋಡೋದಾದರೆ ನೋಡ್ಬೋದು ಪೋಸ್ಟ್ ಆಫ್ ಲಾ ಆಫೀಸರು, IT ಆಫೀಸರು, ಸೊ ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರು, HR, ಪರ್ಸನಲ್ ಆಫೀಸರ್ ಆ್ಯಂಡ್ ಮಾರ್ಕೆಟಿಂಗ್ ಆಫೀಸರ್ ಅಂತ ಏನು ಹುದ್ದೆಗಳಿದೆ. ಸೊ ಈ ಎಲ್ಲ ಹುದ್ದೆಗಳಿಗೂ ಕೂಡ ಸೇಮ್ ಸಿಲೆಬಸ್ಸು, ಸೇಮ್ ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಪ್ರೊಫೆಷ್ನಲ್ ನಾಲೆಡ್ಜ್ ಅಂತ ಟೆಸ್ಟ್ ಕೊಡ್ತಾರೆ. ಸೊ ಅದರಲ್ಲಿ 60 ಕ್ವಶನ್ ಇರುತ್ತೆ 60 ಮಾರ್ಕ್ಸ್ಗೆ. ಹಿಂದಿ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿರುತ್ತೆ 45 ಮಿನಿಟ್ ಡ್ಯೂರೇಷನ್ ಇರುತ್ತೆ. ಸೊ ಇನ್ನು ರಾಜಭಾಷಾ ಅಬಕಾರಿಗೆ ಮೈನ್ಸು ಎಕ್ಸಾಮ್ ಪ್ಯಾಟ್ರನ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಪ್ರೊಫೆಷ್ನಲ್ ನಾಲೆಡ್ಜು ಒಂದು ಆಬ್ಜೆಕ್ಟಿವ್ ಟೈಪಲ್ಲಿರುತ್ತೆ. ಅದೇ ರೀತಿ ಮತ್ತೊಂದು ಸೆಕ್ಷನ್ ಬರುತ್ತೆ ಪ್ರೊಫೆಷ್ನಲ್ ನಾಲೆಡ್ಜ್ ಅಂತ ಡಿಸ್ಕ್ರಿಪ್ಟಿವ್, ಅಂದರೆ ಇದರಲ್ಲಿ ಡಿಸ್ಕ್ರಿಪ್ಟಿವ್ ಪ್ಯಾಟ್ರನ್ನಲ್ಲಿ ಬರುತ್ತೆ. ಸೊ ನಂಬರ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು ಇದು 45 ಇರುತ್ತೆ, ಇದು 2 ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 60 ಇರುತ್ತೆ. ಸೇಮು ಹಿಂದಿ ಇಂಗ್ಲೀಷಲ್ಲಿ ಎಕ್ಸಾಮ್ ಇರುತ್ತೆ 30 ಮಿನಿಟ್ಸು, ಟೋಟಲು 60 ಮಿನಿಟ್ಸ್ ಟೈಮ್ ಇರುತ್ತೆ. ನೋಡ್ಬೋದು ಈ ಎಕ್ಸಾಮ್ಗೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇಲ್ಲಿ ನೋಡ್ಬೋದು 0.25 ಮಾರ್ಕ್ಸು ನೆಗೆಟಿವ್ ಮಾಡ್ತಾರೆ, ಅಂದರೆ 1/4 4 ಕ್ವಶನ್ ತಪ್ಪಾದರೆ 1 ಮಾರ್ಕ್ಸನ್ನು ಕಳೆಯುವಂಥದ್ದು ಇಲ್ಲಿ ಈ ಎಕ್ಸಾಮಲ್ಲೂ ಕೂಡ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ಉದ್ಯೋಗ ಮಾಹಿತಿ. ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂದ್ಕೊತೀನಿ, ನಿಮಗೆಲ್ಲ ಅರ್ಥ ಆಗಿದೆ. ಸೊ ವಿಡಿಯೋದ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಏನಾದರೂ ಡೌಟ್ ಇದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಮರಿದೇನೆ ಸಬ್ಸ್ಕ್ರೈಬ್ ಆಗಿ. ಇದರಿಂದಾಗಿ ನಾವು ಮುಂದೆ ಮಾಡುವಂಥ ಪ್ರತಿಯೊಂದು ವಿಡಿಯೋನೂ ಕೂಡ ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಆಗುತ್ತೆ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹೊಸ ಉದ್ಯೋಗ ಸುದ್ದಿಯೊಂದಿಗೆ. ಥ್ಯಾಂಕ್ ಯು.